ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆವೆನ್ಸ್ ಫ್ಯಾಷನ್. ನಾನು ನಿಮ್ಮ ಪ್ರೀತಿಯ ಹನುಮ. ನಾವು ಇದುವರೆಗೂ ಕಲ್ತಿರೋ ವಿಡಿಯೋಗಳಲ್ಲಿ ಯಾವ್ಯಾವ ಮ್ಯಾಚಿಂಗ್ ಔಟ್ಫಿಟ್ ಹಾಕಬೇಕು ಅನ್ನೋದನ್ನ ಕಲ್ತಿದ್ದೀವಿ. ಅಂದ್ರೂ ಕೂಡ ನಮಗೆ ಔಟ್ಫಿಟ್ ಅಲ್ಲಿ ಏನೋ ಕಡಿಮೆ ಇದೆ ಅನಿಸ್ತಾ ಇರುತ್ತೆ, ಏನೋ ಇನ್ಕಂಪ್ಲೀಟ್ ಇದೆ ಅಂತ. ಹೌದು, ನಮ್ಮ ಇಡೀ ಪೂರ್ತಿ ಔಟ್ಫಿಟ್ ಏನಿದೆಯೋ ಅದು 80% ಅಷ್ಟೇ. ಇನ್ನು 20% ಏನು ಅಂದ್ರೆ ಅದೇ ಎಕ್ಸೆಸರೀಸ್. ಸೊ ಟುಡೇ ವಿ ವಿಲ್ ಟಾಕ್ ಅಬೌಟ್ ಎಕ್ಸೆಸರೀಸ್. ಅದಕ್ಕಿಂತ ಮುಂಚೆ ಯಾರು ಫಸ್ಟ್ ಟೈಮ್ ನಮ್ಮ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕೋ ಯಾವುದೇ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮ್ಗೆ ತಲುಪುತ್ತೆ. ನಾವು ಹಾಕೋ ಔಟ್ಫಿಟ್ ಅಲ್ಲಿ ಅಂದ್ರೆ ಶರ್ಟ್, ಪ್ಯಾಂಟ್, ಶೂ ಹಾಕಿದ್ರು ಅದ್ರ ಜೊತೆಗೆ ಸಿಂಪಲ್ ಅಕ್ಸೆಸರಿ ಹಾಕಿಲ್ಲ ಅಂದ್ರೆ ಆ ಔಟ್ಫಿಟ್ ಕಂಪ್ಲೀಟ್ ಆಗಲ್ಲ. ನೀವು ಹಾಕೋ ಬಟ್ಟೆಗಳ ಜೊತೆ ಅಕ್ಸೆಸರಿನ ಆಡ್ ಮಾಡಿದ್ರೆ ನಿಮ್ಮ ಔಟ್ಫಿಟ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತೀರಾ. ಅಕ್ಸೆಸರೀಸ್ ಅಂದಿದ ತಕ್ಷಣ ದಪ್ಪ ದಪ್ಪ ಚೈನ್ ಹಾಕೋದು, ಇಲ್ಲ ಎಲ್ಲ ಬೆರಳಿಗೂ ರಿಂಗ್ಸ್ ಹಾಕೋದು, ಕಿವಿಗಳಿಗೆ ದೊಡ್ಡ ದೊಡ್ಡ ಓಲೆ, ಇದೆಲ್ಲ ಮಾಡೋಕೆ ಹೋಗ್ಬೇಡಿ. ಅದರಿಂದ ನಿಮ್ಮ ಇಡೀ ಪೂರ್ತಿ ಔಟ್ಫಿಟ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಈಗ ನೀವು ದಪ್ಪ ದಪ್ಪ ಚೈನ್ ಹಾಕಿದ್ರೆ, ಗೋಲ್ಡ್ ಚೈನ್ ಹಾಕಿದ್ರೆ ನೋಡ್ರಪ್ಪ ಶೋ ಆಫ್ ಮಾಡ್ತಿದ್ದಾನೆ ಅಂತಾರೆ. ಇಲ್ಲ ನೀವು ಕತ್ತಲ್ಲಿ ಡಜನ್ ಗಟ್ಟಲೆ ಚೈನ್ಗಳು ಹಾಕಿದ್ರೆ, ಇಲ್ಲ ಕಿವಿಗೆ ಬಳೆಗಳ ತರ ಓಲೆಗಳು ಹಾಕಿದ್ರೆ, ಕೈಗೆ ರಬ್ಬರ್ ಬ್ಯಾಂಡ್ಗಳು ಹಾಕೊಂಡಿದ್ರೆ ನೋಡಪ್ಪ ರೋಡ್ ರೋಮಿಯೋ ಬೀದಿ ಬೀದಿ ಹೆಂಗ್ ತಿರ್ಗಾಡ್ತಿದ್ದಾರೆ ಅಂತ ಅನ್ಕೊಂತಾರೆ ಜನಗಳು. ಸೊ ಅದಕ್ಕೋಸ್ಕರ ನೀವು ಬೇರೆಯವ್ರ ಕಣ್ಣಿಗೆ ಕುಕ್ಕೋ ತರ ಅಕ್ಸೆಸರೀಸ್ ಹಾಕಕ್ಕೆ ಹೋಗ್ಬೇಡಿ. ತುಂಬಾ ಸಿಂಪಲ್ ಆಗಿ, ನೀಟಾಗಿ, ಕ್ಲಾಸಿಕ್ ಆಗಿ ಚೆನ್ನಾಗಿ ಕಾಣೋ ತರ ಅಕ್ಸೆಸರೀಸ್ ಹಾಕಿ. ನೀವು ಹಾಕೋ ಅಕ್ಸೆಸರೀಸ್ ಹೇಗಿರ್ಬೇಕು ಅಂದ್ರೆ ಹಾಕಿದ್ರು ಕೂಡ ಬೇರೆಯವ್ರ ಕಣ್ಣಿಗೆ ಹಾಕಿದನೋ ಇಲ್ವಪ್ಪ ಅನ್ನೋ ತರ ಇರಬೇಕು. ಸೊ ಇವತ್ತು ನಾನು ನಿಮಗೆ 7 ಅಕ್ಸೆಸರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ನಿಮ್ಮ ಔಟ್ಫಿಟ್ ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಚೈನ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಚೈನ್ ತಗೊಳ್ಬೇಕಾದ್ರೆ ಈ ರ್ಯಾಪರ್ಸ್ಗಳ ತರ ದಪ್ಪ ದಪ್ಪ ಚೈನ್ ತಗೊಳಕ್ ಹೋಗ್ಬೇಡಿ. ತುಂಬಾ ಸಿಂಪಲ್ ಆಗಿರೋ, ನೀಟಾಗಿರೋ, ಚೆನ್ನಾಗಿರುತ್ತೆ ತಗೊಳ್ಳಿ. ಸಾಲಿಡ್ ಟಿ ಶರ್ಟ್ ಜೊತೆಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡ್ಬೋದು. ನಿಮ್ಗೆ ಬೇಕಿದ್ರೆ ಸ್ನೇಕ್ ಚೈನ್ಸ್ ಇಲ್ಲ ಪೈಪ್ ಚೈನ್ ತಗೊಳ್ಳಿ, ತುಂಬಾ ಕ್ಲಾಸಿಕ್ ವೈಬ್ ಕೊಡುತ್ತೆ ನಿಮ್ಗಿದು. ಸೆಕೆಂಡ್ ಒನ್ ಈಸ್ ವಾಚಸ್. ನೀವು ವಾಚ್ ಹಾಕೋದ್ರಿಂದ ಜನಗಳು ನೀವು ಟೈಮ್ಗೆ ಎಷ್ಟು ಬೆಲೆ ಕೊಡ್ತೀರ ಅನ್ನೋದನ್ನ ಮೊದಲು ನೋಡ್ತಾರೆ. ಹಾಗೆ ವಾಚ್ ಹಾಕೋದ್ರಿಂದ ಸ್ವಲ್ಪ ಇಂಟೆಲಿಜೆಂಟ್ ತರ ಕಾಣಿಸ್ತಾ ಇರುತ್ತೆ. ಹಾಗೆ ಇದು ನಿಮ್ಮ ಔಟ್ಫಿಟ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ನೀವೇನ್ ಮಾಡಬೇಕು ಅಂದ್ರೆ, ನೀವು ವಾಚ್ ತಗೊಳ್ಬೇಕಾದ್ರೆ ತುಂಬಾ ದಪ್ಪ ಇರೋದು, ಫುಲ್ ಕಲರ್ಫುಲ್ ಆಗಿರೋದು ಆ ಥರದ್ದೆಲ್ಲ ತಗೊಳಕ್ ಹೋಗ್ಬೇಡಿ. ಒಂದು ಸ್ಲಿಮ್ ಆಗಿರೋದು ಬ್ಲ್ಯಾಕ್, ಸಿಲ್ವರ್ ಇಲ್ಲ ಗೋಲ್ಡ್ ಅಲ್ಲಿ ಇಲ್ಲ ಲೆದರ್ ಅಲ್ಲಿ ತಗೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ನೀವೆಲ್ಲ ಕಡೆ ಕ್ಯಾರಿ ಮಾಡ್ಬೋದು ಈಸಿಯಾಗಿ. ಥರ್ಡ್ ಒನ್ ಈಸ್ ಬ್ರೇಸ್ಲೈಟ್. ನೀವು ವಾಚ್ ಯಾವ ಹ್ಯಾಂಡಿಗೆ ಹಾಕ್ತಿರೋ ಅದ್ರ ಆಪೋಸಿಟ್ ಹ್ಯಾಂಡ್ ಅಲ್ಲಿ ಬ್ರೇಸ್ಲೈಟ್ ಹಾಕಿ. ಫಾರ್ ಎಕ್ಸಾಂಪಲ್, ನೀವು ರೈಟ್ ಹ್ಯಾಂಡ್ ಆಗಿದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ವಾಚ್ ಹಾಕಿ, ರೈಟ್ ಹ್ಯಾಂಡ್ಗೆ ಬ್ರೇಸ್ಲೈಟ್ ಹಾಕಿ. ಹಾಗೆ ಬ್ರೇಸ್ಲೈಟ್ ಹಾಕುವಾಗ ಒಂದೇ ಒಂದು ಸಿಂಪಲ್ ಬ್ರೇಸ್ಲೈಟ್ ಹಾಕಿ, ಅದ್ರ ಜೊತೆ ಈ ರಬ್ಬರ್ ಬ್ಯಾಂಡ್ಗಳು ಆ ಥರ ಎಲ್ಲ ಹಾಕಕ್ಕೆ ಹೋಗ್ಬೇಡಿ, ಅದು ಅವಾಗ ಚೆನ್ನಾಗಿ ಕಾಣಿಸಲ್ಲ. ಫೋರ್ತ್ ಒನ್ ಈಸ್ ರಿಂಗ್ಸ್. ರಿಂಗ್ಸ್ ಅಂದಿದ ತಕ್ಷಣ ನೀವೆಲ್ಲ ಬೆಳಗು ರಿಂಗ್ಸ್ ಹಾಕೊಳಕ್ಕೆ ಹೋಗ್ಬಾರ್ದು. 1 ಇಲ್ಲ 2 ರಿಂಗ್ಸ್ ಹಾಕಿದ್ರೆ ಸಾಕು. ನೀವು ಹಾಕೋ ರಿಂಗ್ ಯಾವಾಗಲೂ ನೀವು ಹಾಕಿರೋ ಚೈನ್ಗೆ ಮ್ಯಾಚಿಂಗ್ ಆಗಿರಬೇಕು. ಒಂದು ವೇಳೆ ಈಗ ನೀವು ಸಿಲ್ವರ್ ಕಲರ್ ಚೈನ್ ಹಾಕಿದ್ರೆ ಅಂದ್ರೆ ಸಿಲ್ವರ್ ಕಲರ್ ರಿಂಗ್ ಹಾಕಿ, ಇಲ್ಲ ಗೋಲ್ಡ್ ಕಲರ್ ಚೈನ್ ಹಾಕಿದ್ರೆ ಅಂದ್ರೆ ಗೋಲ್ಡ್ ಕಲರ್ ರಿಂಗ್ ಹಾಕಿ. ಮತ್ತೆ ಇದು ತುಂಬಾ ಸ್ಟೋನ್ ರಿಂಗ್ಸ್ ಬರ್ತಾವಲ್ಲ, ಜ್ಯೋತಿಷ್ಯರು ಹೇಳ್ತಿರ್ತಾರಲ್ಲ, ಆ ರಿಂಗ್ ಹಾಕಿ, ಈ ಕಲರ್ದು ರಿಂಗ್ ಹಾಕಿ, ಅವೆಲ್ಲ ತುಂಬಾ ಅವಾಯ್ಡ್ ಮಾಡಿ ಅವು. ಫಿಫ್ತ್ ಒನ್ ಈಸ್ ಸನ್ ಗ್ಲಾಸಸ್. ನೀವು ಸನ್ ಗ್ಲಾಸಸ್ ಹಾಕೋಕ್ಕೂ ಮುಂಚೆ ನೀವು ನಿಮ್ಮ ಫೇಸ್ ಶೇಪ್ ಯಾವ್ದು ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಆಮೇಲೆ ಅದಕ್ಕೆ ತಕ್ಕಂತೆ ಸನ್ ಗ್ಲಾಸಸ್ನ ತಗೊಳ್ಳಿ. ನಿಮಗೆ ನಿಮ್ಮ ಫೇಸ್ ಶೇಪ್ ಯಾವುದಂತ ಗೊತ್ತಿಲ್ಲ ಅಂದರೆ ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಮಾಡಿ, ನಾ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಬೇಕಿದ್ರೆ ಬ್ಲ್ಯಾಕ್ ಇಲ್ಲ ಲೈಟ್ ಕಲರ್ಸ್ ಸನ್ ಗ್ಲಾಸಸ್ ತಗೋಬಹುದು. ಬಟ್ ಆ ಸನ್ ಗ್ಲಾಸಸ್ ಅಲ್ಲಿ ನಿಮ್ಮ ಕಣ್ಗಳು ಕಾಣ್ತಾ ಇರಬೇಕು, ಅವಾಗ ತುಂಬ ಲಕ್ಸುರಿಯಾಗಿ ಕಾಣಿಸುತ್ತೆ. ಇವಾಗಿನ ಸೂಪರ್ ಸ್ಟಾರ್ಗಳು ನೋಡ್ಬೋದು, ಆಕ್ಟರ್ಸ್ ಅಲ್ಲಿ ಗ್ಲಾಸಸ್ ಹಾಕ್ತಾರೆ, ಯೆಲ್ಲೋ ಕಲರ್, ರೆಡ್ ಕಲರ್, ಬ್ಲೂ ಕಲರ್, ತುಂಬ ಲೈಟ್ ಕಲರ್ ಅಲ್ಲಿ ಹಾಕ್ತಾರೆ. ಅದ್ರೊಳಗಡೆ ಅವ್ರ ಕಣ್ಣು ಕಾಣಿಸ್ತಾ ಇರುತ್ತೆ, ಅದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಕ್ಸ್ತ್ ಒನ್ ಈಸ್ ಬೆಲ್ಟ್ಸ್. ನೀವು ಬೆಲ್ಟ್ನ ಯಾವಾಗಲೂ ನಿಮ್ಮ ಶೂಗೆ ಮ್ಯಾಚಿಂಗ್ ಆಗಿರೋ ಥರ ಇರಬೇಕು. ಸೊ ಇದಕ್ಕೆ ಒಂದು ಕ್ಲೀನ್ ಲೆದರ್ ಬ್ಲ್ಯಾಕ್ ಇಲ್ಲ ಬ್ರೌನ್ ಬೆಲ್ಟ್ ತಗೊಳ್ಳಿ. ಒಂದು ವೇಳೆ ಸಿಂಪಲ್ ಬೆಲ್ಟ್ ಕೂಡ ತಗೊಳ್ಳಿ, ಜೊತೆಗೆ ಕ್ಯಾಶುವಲ್ ಔಟ್ಫಿಟ್ ಜೊತೆಗೂ ಮ್ಯಾಚ್ ಆಗುತ್ತೆ.
ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಲೆದರ್ ಬೆಲ್ಟ್ನ ನೀವು ಫಾರ್ಮಲ್ ಡ್ರೆಸ್ ಜೊತೆಗೆ ಈಸಿ ಮ್ಯಾಚ್ ಮಾಡ್ಬೋದು. ಒಂದು ಕ್ಯಾಶುವಲ್ ಬೆಲ್ಟ್ ಇದ್ದರೆ ಅದನ್ನು ನೀವು ಜೀನ್ಸ್ ಜೊತೆಗೆ ಇಲ್ಲ ಕ್ಯಾಶುವಲ್ ಚೀನೋಸ್ ಜೊತೆಗೆ ಈಸಿ ಮ್ಯಾಚ್ ಮಾಡ್ಬೋದು. ಲಾಸ್ಟ್ ಒನ್ ಇಸ್ ವ್ಯಾಲೆಟ್ಸ್ನ ನೀವು ತುಂಬ ದಪ್ಪದಾಗಿ ಇಟ್ಕೊಳಕ್ಕೆ ಹೋಗಬೇಡಿ. ತುಂಬ ಅದ್ರಲ್ಲಿ ಕಾರ್ಡ್ಸು ಕ್ಯಾಶು ತುಂಬ್ಕೊಂಡಿರೋಕೆ ಹೋಗಬೇಡಿ. ಡೀಸೆಂಟಾಗಿ 2 ಕಾರ್ಡ್ಸ್ ಇಟ್ಕೊಳ್ಳಿ, ಸ್ವಲ್ಪ ಕ್ಯಾಶ್ ಇಟ್ಕೊಳ್ಳಿ. ಅದರಿಂದ ನಿಮ್ಮ ವ್ಯಾಲೆಟ್ ತುಂಬ ಸ್ಲಿಮ್ ಆಗಿ ಕಾಣಿಸುತ್ತೆ. ಒಂದು ಒಳ್ಳೆ ಲೆದರ್ ವ್ಯಾಲೆಟ್ ಇನ್ವೆಸ್ಟ್ ಮಾಡಿ, ಚೆನ್ನಾಗಿರುತ್ತೆ, ತಗೊಳ್ಳಿ. ಸೊ ಇದೇ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದು ಇವು ಅಕ್ಸೆಸರೀಸ್. ಇದನ್ನು ನೀವು ಆನ್ಲೈನಲ್ಲಿ ಬೈ ಮಾಡೋದಕ್ಕಿಂತ ನಿಮ್ಮ ಹತ್ತಿರದಲ್ಲಿರೋ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿ. ಹಾಗೆ ದಿನನಿತ್ಯ ನನ್ನ ಜೊತೆ ಮಾತಾಡೋಕ್ಕೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಇಟ್, ಶೇರ್ ಇಟ್ ಅಂಡ್ ಲವ್ ಇಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹ್ಯಾವ್ ಎ ಗ್ರೇಟ್ ಡೇ.